ಹಲೋ ಕೇಳಿಸ್ತಾ ಇದೆಯಾ? ಕೇಳಿಸ್ತೈತೆ ಆಯ್ತು ನಮಗ್ ಕೇಳಿಸ್ತಾ ನಿಮ್ಗೆ ಕೇಳಿಸ್ತಾ ಹಲೋ ಅಮ್ಮ ಒಂದ್ ನಿಮಿಷ ಇರಿ ಒಂದ್ ನಿಮಿಷ. ಆಯ್ತು ಅಮ್ಮ ನಮಸ್ತೆ, ನಮಸ್ತೆ ನಿಮ್ ಹೆಸರೇನು? ನಾಗಮ್ಮ ನಾಗಮ್ಮ, ನಾಗಲಕ್ಷ್ಮಿ. ನೀವು ಬಿಗ್ ಬಾಸ್ ಇದು ಗಿಲ್ಲಿ ಅವ್ರ ಊರವ್ರಾ? ಗಿಲ್ಲಿಯವರು ನಮಗ್ ತಮ್ಮನ ಮಗ ತಮ್ಮನ ಮಗ. ಮಗ ತಮ್ಮ ಅಂತ ತಕ್ಷಣ ಗಾಬರಿ ಆಗ್ಬಿಡ್ತು ನನಗೆ. ಆಬ್ರಿ, ತಮ್ಮನ್ ಮಗ. ಅಲ್ಲ, ನೀವು ಅತ್ತೆ ಆಗ್ಬೇಕು. ನೀವು ಹೌದು. ಅತ್ತೆ ಆಗ್ಬೇಕು. ನಿಮ್ಮ ಎಲ್ಲಾ ಹೆಣ್ಮಕ್ಳೆಲ್ಲ ಮದುವೆ ಆಗಿರೋರು ಇದ್ದಾರ, ಹೊಂಟೋದಿರಲ್ರು? ನಮ್ ಕಡೆ ಯಾವ ಹೆಣ್ಮಕ್ಳು ಒಳ್ಳೇದಾಯ್ತು ಬಿಡಿ. ಗಿಲ್ಲಿಗೆ ತುಂಬಾ ಜನ ಹೆಣ್ಮಕ್ಳಿದಾರೆ. ಅಮ್ಮ, ಈಗ ಗಿಲ್ಲಿ ನಟ ತುಂಬಾ ಕರ್ನಾಟಕದಾದ್ಯಂತ ಫೇಮಸ್ ಆಗ್ತಾವನೆ. ನೀವೆಲ್ಲ ಎತ್ತಿ ಆಡ್ಸಿ ಬೆಳೆಸ್ತವ್ರು ಅಲ್ವಾ? ಈಗ ತುಂಬಾ ಎಷ್ಟು ಖುಷಿ ಆಗ್ತಿದೆ ನಿಮ್ ಹುಡುಗ ಈ ತರ ಫೇಮಸ್. ಇನ್ನೊಂದ್ ಸ್ವಲ್ಪ ನೋಡುವಂಗೈತೆ. ಇನ್ನೂ ಒಂದ್ ಸ್ವಲ್ಪ ನೋಡುವಂಗೆ. ದಿನ ನೋಡ್ತೀರಾ? ನಮ್ ಮನೇಲಿ ಇಲ್ಲ, ಯಾರ ತವರ ಹೋಗಿ ನೋಡ್ಕತ್ತೀನಿ. ಯಾರ ತವರ ನೋಡ್ಕೊಂಡಿರಿ? ಯಾರ ಮನೇಲಿ ಹೋಗಿ ನೋಡ್ತೀನಿ. ಟಿವಿನ ನೀವ್ ಬೇರೆ ಡೈಲಿ ಹೋಗಿ ನೋಡ್ತೀರಾ? ನೋಡ್ತೀನಿ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಅಲ್ಲಿ ಇಷ್ಟು ಜನಕ್ಕೆಲ್ಲ ಹೇಳ್ಕ ಬತ್ತಾವ್ರಲ್ಲ, ಅದೇ ಖುಷಿ ನಮ್ಗೆ. ಓಕೆ 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 ಓಕೆ. ಅಲ್ಲ, ಅಷ್ಟ್ ಜನಕ್ಕೆಲ್ಲ ಬಾಯಿ ಕೊಟ್ಕೊಂಡು ಮಾತಾಡ್ತಾನಲ್ಲ, ಅವ್ರೆಲ್ಲ ನಮ್ ಹುಡುಗ ಹತ್ರ ಬತ್ತಾವ್ರಲ್ಲ, ಅದೇ ಓಕೆ. ಅದು ನಿಮ್ಗೆ ಖುಷಿ ಆಗುತ್ತೆ. ಅದೇ ಸಂತೋಷ. ಈಗ ಅವ್ರೆಲ್ಲಾನು ದಬಾಯಿಸ್ಕೊ ಬರ್ತಾವನಲ್ಲ, ಮುಂದಕ್ಕೆ ದೇವ್ರು ಏನ್ ಮಾಡೋಣ. ಅಲ್ಲ ಅದಿರ್ಲಿ. ನನ್ಗನ್ನಿಸ್ತಾ ಇದೆ ನೀವೇನೋ ಹೋಗಿ ಏನೋ ಹೇಳ್ಕೊಟ್ ಕಳ್ಸಿದ್ಯಾ. ಅವ್ರ ಅಡ್ರೆಸ್ ಇಲ್ಲ, ಅವ್ರ ಒಂದ್ ಕಡೆ ಅವ್ರ, ನಾವೊಂದ್ ಕೆಳಗಡೆ ಇದ್ದೀವಿ. ಹಾ ಹಾ, ನೀವ್ ಒಂದ್ ಕಡೆ, ಅವ್ರ ಒಂದ್ ಕಡೆ. ಅವ್ರ ಮನೆ ಮೇಲ್ಗಡೆ, ನಮ್ಮ ಮನೆ ಕೆಳಗಡೆ. ಈಗ ಬಂದಾಗೆಲ್ಲ ನಿಮ್ ಜೊತೆ ಎಲ್ಲ ಮಾತಾಡ್ತಾರ? ಅವ್ನ ಮಕ್ಕಳ ಹತ್ರನೇ ಹೋಯ್ತಾ ಇಲ್ಲ, ಸುಮ್ಮನೆ ನೋಡ್ಕತ ಇರೋದು. ಅಲ್ಲ, ಇಲ್ಲಿ ಊರು ಬಂದ ಮಾತಾಡಿಸ್ತಿರ್ಲಿಲ್ಲ ಹಿಂದೆ? ಸಿಕ್ಕಲ್ಲ ಸಿಗಲ್ಲ. ಕಾರ್ ಬರ್ತವೆ, ಹುಡುಗಿರ್ ಬರ್ತಾರ ಅವನ್ ಜೊತೆಲಿ. ಅಯ್ಯೋ, ಹಿಂಗೆಲ್ಲ ಹೇಳ್ಬೇಡ. ಎಷ್ಟೊಂದ್ ಜನ ಅವನ್ಗ ಸಪೋರ್ಟ್ ನಮ್ಮ ಹತ್ರ ಬಂದಾನ, ಉಳ್ಕಿಳೋರ್ ಹತ್ರ. ಹಾ, ಅಂದ್ರೆ ಅವ್ರು ಯಾರು ಬರೋರು ಅಂದ್ರೆ ಪಿಕ್ಚರ್ ತೆಗಿತಾನಲ್ಲ, ಅವರು ಶೂಟಿಂಗ್ ಬರೋರು. ನೀನು ಅತ್ತೆ ಆಗಿದ್ಕೊಂಡು ಹುಡುಗಿರ್ ಬರ್ತಾರೆ. ಮನೆ ಹತ್ರ ಹೋಗುದಿಲ್ಲ ಮಗ. ಹಾ ಹಾ. ಅಂದ್ರೆ ನೀವೀಗ ಅವ್ರ ದೊಡವ ಹೇಳ್ತಾ ಇದ್ರು, ಅವ್ರ ದೊಡವ ಒಬ್ರು ಈಗ ಸಿಕ್ಕಿದ್ರು, ಮಾದಪ್ಪನ್ ಬೆಟ್ಕೊಯ್ತಿದ್ರು. ನನ್ ಮಗಂದು ಏನಾರು ಬಂದ್ಬಿಡ್ತು ಅಂತಂದ್ರೆ ಪಕ್ಕದ ಮನೆಗೆ ಹೋಗಿ ನೋಡ್ತಿ, ಉಳ್ಳಾಡ್ಕೊಂಡ್ ನಗ್ತೀನಿ ಅಂತಿದ್ರು. ನೀವು ಹಂಗೆ ನಗ್ತೀರ ಕುಂತ್ಕೊಂಡು? ನಗುದಿಲ್ಲ, ಸಂತೋಷ ಬರ್ತದೆ. ಮಂತೆ ತಲೆಗೆ ಮಿದಿಲ್ಗ್ ಹೋಯ್ತದೆ. ಮಿದ್ಲು ಗೊತ್ತಾ? ಹೋಯ್ತೆ, ವರ್ಕ್ ಮಾಡ್ತದೆ. ಮಿದ್ಲಲ್ಲಿ ವರ್ಕ್ ಮಾಡ್ತಾ ಜನಕ್ಕೆ ಅವ್ನ ಭಾಷಣ ಮಾಡ್ತಾವನಲ್ಲ, ಅಷ್ಟೊಂದ್ ಸಂತೋಷ ಪಡ್ಬೇಕು. ಎಷ್ಟೊಂದ್ ಜನಕ್ಕೆ ಅವ್ನ ಉತ್ತರ ಕೊಡ್ತಾನೆ. ಈಗ ಇಷ್ಟೊಂದ್ ಜನಕ್ಕೆಲ್ಲ ಮಾತ್ ಕೊಡ್ತಾವನಲ್ಲ, ನನಗೆ ಡೌಟ್ ಅದೆ. ಅವ್ನಿಗೆ ಏನೋ ನೀನ್ ಇಕ್ಮತ್ ಮಾಡಿ ಕಳ್ಸಿದ್ಯಾ ಅಂತ. ನೀನ್ ಏನೋ ಹೇಳ್ಕೊಟ್ಟಿದ್ಯಾ, ಹೇಳ್ಬಿಡೋದು ಏನ್ ಹೇಳ್ಕೊಟ್ಟಿದೆ ಅಂತ. ಅಂತದಿಲ್ಲ, ಅವನ್ ತಲೆ ಅವಂದೇ ವರ್ಕ್ ಮಾಡ್ತದೆ. ಶಿವ ತರ್ಬೇಕು, ಮಿದ್ಲಲ್ಲಿ ವರ್ಕ್ ಆಯ್ತಾ? ವರ್ಕ್ ಮಾಡ್ತಾವ. ಈಗ ಎಷ್ಟೋ ಜನ ನಮ್ಗಿಂತ ಮಗ ಹುಟ್ಲಿಲ್ವಲ್ಲ ಅಂತ ಸುಮಾರು ಜನ ನಮ್ ಕಡೆ ಹೋದಾಗ ಬರೀ ಮಾತಾಡಿದ್ರಿ ಏನ್ ಪ್ರಯೋಜನ. ಅವ್ನ ತಲೆ ಅದೇ ಮಾಡ್ತಾವ್ನೆ, ಸಂತೋಷ ಪಡ್ಬೇಕು. ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಅತ್ತೆ ಅಂದ್ರೆ ನೀವೆಲ್ಲ ತಂದೆ ತಾಯಿ ತರ ಸಮಾನ ಇರ್ತಿದ್ರಿ ಜೊತೆಲಿ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಹೆಂಗಿರ್ತಿದ್ದ? ತುಂಬಾ ಪೋಲಿನ ತುಂಟಾಟನ ಹೆಂಗಾಡ್ತಿದ್ದ? ಏನೋ ಅವ್ನ ಬುದ್ಧಿ ಹೊಡ್ದಂಗ್ ಬದುಕ್ತಾನ. ಅಲ್ಲ ಹಿಂದಿಲ್ದ ಏನಿಲ್ಲ, ಅದೇ ಅವ್ನ ಹೆಂಗ ತಾಯಿ ಜೊತೆಲಿ ಮಕ್ಕಳ ಜೊತೆಲಿ ಬದುಕವ್ರೆ. ದೇವ್ರು ಅವನಿಗೆ ಒಳ್ಳೇದ್ ಮಾಡವ್ನೆ. ಓಕೆ, ಬರ್ಬೇಕು, ಗೆಲ್ಬೇಕು. ಈಗ ನೀವು ಒಂದು ಆಟಾಡ್ತೀರಂತ, ಯಾವ್ದಾರ ಒಂದು ಆಟಾಡಿ. ಅಂತದ್ದು ಬರುದಿಲ್ಲ. ದೊಳ್ಳಂಬರ ಕರ್ದಿದ್ ಹೇಳೋಳು, ನೀವೇ ಹೇಳಿ ಆಯ್ತು. ನನ್ ಪದ್ಯ ಹೇಳೋದೊಳ ಬರೀ ಮಾತ್ನೋಳು. ಬರೀ ಮಾತ್ನೋಳು. ದಡತ್ಪುರದವ್ರೆ. ಇವತ್ತು ಇಲ್ಲಿ ಏನ್ ನಡೀತಾ ಇದೆ? ಗದ ಮುಂದು ಪರ ನಡೀತಾ ಇದೆ. ಏನೋ ಗಿಲ್ಲಿ ನಟ ಗೆದ್ ಬರ್ಲಿ ಅಂತ ಊರೆಲ್ಲ ಸೇರಿ ಅರ್ಕೆ ಮಾಡ್ಕೊಂಡು ಏನೋ ಮಾಡ್ತಾವ್ರೆ ಅಂತ ಅಂದ್ರು. ಹೌದಾ? ನಿಜ. ಖುಷಿ ಆಗುತ್ತೆ. ಊಟ ಮಾಡಿದ್ರ? ಮಾಡ್ತಾವ್. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ತರ ಪರಗಿರ ನೋಡಿದ್ವಿ. ಈಗ ಅಂತದೆಲ್ಲ ಮರೆ ಆಗ್ಬಿಟ್ಟದೆ. ಈಗ ಗಿಲ್ಲಿ ನಟ ಗೆಲ್ಲಿ ಅಂತಲೂ ಮಾಡ್ತಾವ್ರ, ಮಾದಪ್ಪನ್ಗೂ ಹರ್ಸ್ಕೊಂಡವ್ರ, ಎಲ್ಲ ಬೀಜೆಲ್ಲ ಕಟ್ಟವ್ರ, ದುಡ್ಡೆಲ್ಲ ಕಟ್ಕೊಂಡು ಗಿಲ್ಲಿ ಗೆಲ್ಬೇಕು, ಚೆನ್ನಾಗ್ ಬರ್ಬೇಕು. ನೀವು ಅವ್ರ ಪಕ್ಕದ ಬೀದಿನ ಒಂದೇ ಬೀದಿಯವ್ರು? ಯಾವ ಪಕ್ಕದ ಬೀದಿಯವರು. ನೀವು ಚಿಕ್ಕ ವಯಸ್ಸಲ್ಲ ನೋಡಿದ್ರಿ? ನೋಡಿದೀವಿ. ಚಿಕ್ಕ ವಯಸ್ಸಲ್ಲಿ ಹೆಂಗೆ ತುಂಟಾಟ ಆಡ್ತಿದ್ನ? ಮಾಮೂಲಿ ಇದೇ ತರ. ಇದೇ ತರ ಮಾತಾಡೋದು, ತಮಾಷೆ ಮಾಡೋದು. ನಿಮ್ಗೆ ಯಾವ ತಮಾಷೆ ಮಾಡಿದ್ರ? ಇಲ್ಲ, ನಾವು ಯಾವತ್ತೂ ಆತರ ಮಾಡಿಲ್ಲ. ಸಿಕ್ಕುತ್ತೋ ಮಾತಾಡಿಸ್ತಿದ್ದ ಅಷ್ಟೇ. ಅಂದ್ರೆ ಕೆಲವ್ರು ತಮಾಷೆ ಮಾಡ್ತಿದ್ರು, ಕೆಲವ್ರು ಗೌರವ ಮಾತಾಡಿಸ್ತಿದ್ದ. ಅದೇ ನಾವು ಕೇಳಿದ್ವಿ, ಅವ್ರು ಚೆನ್ನಾಗ್ ಜೊತೆ ಬೇರೆಯವ್ರ ಜೊತೆಗೆ ನಗಿಸ್ತಿದ್ರು. ಹುಡುಗರ ಜೊತೆಲಿ ಹೆಂಗ್ ಮಾತಾಡ್ಬೇಕು, ನಮ್ ಜೊತೆಲಿ ಹೆಂಗ್ ಮಾತಾಡ್ಬೇಕು ಅಂತ ಮಾತಾಡ್ತೀವಿ. ಈಗ ನೀವು ಬಿಗ್ ಬಾಸ್ ನೋಡ್ತಾ ಇದೀರಕ್ಕ? ನೋಡ್ತಾ ಇದೀನಿ. ಅದಕ್ಕಿಂತ ಹಿಂದೆ ಯಾವ್ದು ಬರ್ತಿದ್ದು? ಯಾವ್ದು? ಕಾಮಿಡಿ ಕಿಲಾಡಿ. ಆ ಕಾಮಿಡಿ ಕಿಲಾಡಿಗಳು ಬಂದಿತ್ತಲ್ಲ, ಅದ್ ನೋಡಿದಿರ ನೀವು? ನೋಡಿದೀವಿ. ಅದ್ ನೋಡಿದ್ರಿ, ಇದ್ ನೋಡಿದ್ರಿ. ಈಗ ನಿಮ್ಮೂರ್ ಹುಡ್ಗ ಕಾಮಿಡಿ ಕಿಲಾಡಿಗಳು ಬಂದು ಮನೆಗ್ ಬಂದಾಗ ಯಾವಾಗ ಒಂದ್ಸಲ ನೋಡಿದ್ರಿಯಾ? ನೋಡಿದ್ವಿ. ಅಲ್ಲಿ ಇಲ್ಲಿಗ್ ಬಂದಿದಾಗ ನೋಡಿದಿರಿ. ಈಗ ನೀವು ನೋಡಿದಂತ ಹುಡುಗ, ಚಿಕ್ಕ ಹುಡುಗ ಇವತ್ತು ಇಷ್ಟೊಂದು ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಆಯ್ತವನೆ. ನಿಮ್ಗೆ ಏನ್ ಅನಿಸಿದೆ? ನೀವು ನೋಡಿದಂತ ಹುಡುಗ ಎಷ್ಟು? ನಮಗ್ ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತದೆ. ಅಲ್ಲ, ನಿಮ್ಗೆ ಏನ್ ಸ್ವಂತ ಸಂಬಂಧ ಅಲ್ಲ ಏನಿಲ್ಲ. ಊರವನು, ನಮ್ಮ ಗ್ರಾಮದವನು, ಮಳವಳ್ಳಿ ತಾಲೂಕ್ನವನು ಚೆನ್ನಾಗ್ ಬರ್ಬೇಕು, ಚೆನ್ನಾಗ್ ಆಟ ಆಡ್ಬೇಕು,
ಈಗ ಊರಲ್ಲಿ ಎಲ್ಲ ಏನಂತಾರ ಬರೀ ಕಾಮಿಡಿ ಮಾಡ್ತಾವನೆ, ಟಾಸ್ ಆಡ್ತಾ ಇಲ್ಲ, ಕರೆಕ್ಟ್ ಆಗ ಅವ್ನ ಆಡ್ಬೇಕು ಬರ್ಬೇಕು, ಯಾಕೆ ಹಿಂಗ್ ಮಾಡ್ತಾ ಇದ್ದಾನು ಅಂತ ಮಾತಾಡ್ಕತಾವ್ರೆ. ಅವನು ಚೆನ್ನಾಗ್ ಆಡ್ಬೇಕು, ಚೆನ್ನಾಗ್ ಆಡಿ ಗೆದ್ದು ಬರ್ಬೇಕು. ಈಗ ಹಂಗಂದ್ರೆ ಕೆಲವು ಜನ ಹೇಳ್ತಿದ್ರೆ ನಾವ್ ಈ ಸರಿ ಟಿವಿ ನೋಡ್ತಾ ಇರೋದೇ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿ ನಟಕ್ಕೋಸ್ಕರ. ಅವ್ನ್ ಕಾಮಿಡಿ ಇಲ್ಲ ಅಂತಂದ್ರೆ ಜನ ನೋಡಲ್ಲ ಅಂತಾರೆ, ಇವ್ರು ಕಾಮಿಡಿ ಮಾಡ್ಬೇಡಿ ಅಂತಾರೆ ಅಂದ್ರೆ ಹೆಂಗ್ ಮಾಡಕ್ಕಾಗೋದು? ಕಾಮಿಡಿ ಅಂದ್ರೆ ಅವ್ನು ಕಾಮಿಡಿಗ ಸೇರಿದಾಗ ಕಾಮಿಡಿ ಮಾಡ್ಬೇಕು, ಇಲ್ಲಿ ಟಾಸ್ ಮಾಡ್ಬೇಕು. ಇಲ್ಲಿ ಅವ್ರ ಏನ್ ಟಾಸ್ ಕೊಡ್ತಾರೆ ಅದ್ರ ಟಾಸ್ ಆಡಿ ಅವ್ನ್ ಗೆಲ್ಬೇಕು. ಅಲ್ಲಕ್ಕ ಈಗ ಇರ್ತಾಡಿ ನೀವು ಹಿರಿಕರು, ಈಗ ಅವ್ನ್ ಕಾಮಿಡಿ ಅಂತ ಅವ್ನ ಏನು ಮಾಡ್ತಾ ಇಲ್ಲ, ಆನ್ ಸ್ಪಾಟ್ ಏನ್ ಉತ್ತರ ಕೊಡ್ಬೇಕು ಅದ್ ಕೊಡ್ತಾನೆ, ಅದಕ್ಕೆ ಜನ ನಗ್ತಾವ್ರೆ. ಅವ್ನ್ ಕಾಮಿಡಿ ಅಂತ ಆದ್ರೆ ಕೆಲವು ಜನಕ್ಕೆ ಆಗಲ್ವಲ್ಲ, ಬರೀ ಕಾಮಿಡಿನ ಮಾಡ್ಕೊಂಡು ಇದ್ ಮಾಡ್ತಾವನೆ ಇವನು ಅಂತ ಕೆಲವು ಜನ ಅಂತಾರ. ಈಗ ಕೆಲವು ಜನ ಏನಂತಾರ ಅವ್ನ್ ಕಾಮಿಡಿ ಮಾಡ್ತಾ ಇರೋದಕ್ಕೆ ಜನ ನೋಡ್ತಾ ಇರೋದು ಅಂತ ಹೇಳ್ತಾವ್ರ. ಇವಾಗ ಅಲ್ಲಿ ಅವನು ಅವ್ರಗ್ ತಕ್ಕಾಗ ಆಟ ಆಡ್ಬೇಕು ತಾನೆ, ಎಲ್ಲಾ ಆಟನು ಆಡ್ತಾ ಇದ್ದಾನಲ್ಲ. ಅದೇ ಸರಿಯಾಗಿ ಬರ್ಬೇಕು ಅಷ್ಟೇ. ನಮ್ಗೆ ಕರೆಕ್ಟ್ ಆಗಿ ಬರ್ಬೇಕು, ಅವ್ರಿಗಿಂತ ಮೇಲೆ ಆಟ ಆಡಿ ಗೆಲ್ಬೇಕು. ಮಳವಳ್ಳಿ ತಾಲೂಕ್ ಹೆಸರು ನಸ್ಕ ಕೊಡ್ಬೇಕು, ದಡ್ಪುರ್ಕ ಅವನು ಗೌರವ ತರ್ಬೇಕು ಅನ್ನೋದು ನಿಮ್ಮ ಕರೆಕ್ಟ್ ಆಗಿ ಹೇಳಿದ್ರಿ. ಆಟ ನೋಡ್ಬೇಕು, ಎಲ್ರ ಕೈಲಿ ಸರಿ ಅನ್ನಿಸ್ಕೋಬೇಕು. ಇನ್ನು ಮುಂದೆ ಇವ್ನ ಹೆಂಗ್ ಬೆಳಿಬೇಕು ಅನ್ನೋದ ಅವನಲ್ಲಿ ಬರ್ಬೇಕು, ನಾವ್ ಹೇಳುದಲ್ಲ. ಮುಂದೆ ಇನ್ನು ದೊಡ್ಡ ವ್ಯಕ್ತಿ ಆಗ್ಬೇಕು, ಚೆನ್ನಾಗ್ ಬರ್ಬೇಕು, ಚೆನ್ನಾಗ್ ಆಟ ಆಡ್ಬೇಕು. ಚಿಕ್ಕ ವಯಸ್ಸಲ್ಲಿ ನೋಡಿದ್ರಲ್ಲಕ್ಕ ಈ ಹುಡುಗ ಈ ತರ ಆಗ್ತಾನೆ ಅಂತ ಏನಾರು ಯಾವಾಗ ಅನ್ಸಿಲ್ಲ? ಯಾವಾಗ್ಲೂ ಅನ್ಸಿಲ್ಲ. ಹುಡುಗರ ಜೊತೆ ಅವ್ರ ಅಪ್ಪ ಅವ್ರ ಅಮ್ಮ ಹೋಗಿ ಅವ್ನ್ ಸೇರ್ಕೊಂಡಿರೋದಕ್ಕೆ ಎಷ್ಟೋ ಬೋದವ್ರ, ಹೋಗಿ ಹಿಂಗ್ ಇಟ್ಟಾಡ್ತವನೆ ಹಂಗೆ ಹಿಂಗೆ ಅಂತ. ಅವನೇನೋ ನಾನು ಒಂದ್ ಸಾಧಿಸ್ಬೇಕು, ಗೌರವ ತರ್ಬೇಕು ಅಂತ ಛಲ ಮಾಡಿ ಅವನು ಬೆಂಗಳೂರು ಬೀದಿಗೆ ಹೋಗಿ ಇಷ್ಟು ಇದ್ ಕೊಟ್ಟವನೆ ಎಲ್ಲಾ ತಾಲೂಕು. ಈಗ್ಲೂ ಹಂಗೆ ತಾಲೂಕೆಲ್ಲ ಒಳ್ಳೇದಾಗಿ ಅವನು ಗೆದ್ದು ಬಂದ್ರೆ ನಮ್ಗ ಒಳ್ಳೆ ಖುಷಿ. ಹಾಗಾಗಿ ನೀವು ಪಕ್ಕದ ಬೀದಿಯವರು ಅಂತ ಹೇಳಿದ್ರಲ್ಲ, ಈಗ ಅಲ್ಲಿ ಇಲ್ಲೋರೆಲ್ರು ಏನ್ ಮಾಡ್ತಾರಂದ್ರೆ ಇವನು ಬನ್ನಿನ ಹಾಕೊಂಡು ನಾನು ಬಡವ ಅಂತ ತೋರ್ಸ್ಕೊಂಡು ಗೆಲ್ಬೇಕು ಅಂತ ಮಾಡ್ತಾವನೆ. ಆಗ ಬಡವ್ರೆ ಅವರು, ಬಡವ್ರೆ ಅವ್ರು ಬಡವ್ರೆ. ಆಮೇಲೆ ಜೊತೆ ಬಡವರು, ಅದಕ್ಕೆ ಅವ್ನ ಹಂಗೆ ಇದ್ದಾನೆ. ಜೊತೆಗೆ ಇನ್ನೊಂದ್ ಏನಂದ್ರೆ ಊರಲ್ಲಿ ಬಂದಾಗ್ಲೂ ಹಿಂಗೆ ಸಾಮಾನ್ಯವಾಗಿ ಬಟ್ಟೆ ಹಾಕೊಂಡು ಸಾಧಾರಣವಾಗಿ ಇರ್ತಿದ್ನ. ಸಾಧಾರಣವಾಗಿ ಆತರ ಏನ್ ಇಲ್ಲಿ ಗಂಟ ಇಲ್ಲ, ಇನ್ ಮುಂದೆ ಹಂಗ ಗೊತ್ತಿಲ್ಲ. ಈಗ ಇಲ್ಲಿ ಗಂಟನ ಅವ್ನ್ ಸರಿ ಅವ್ನ್ ಬಡವ ರೀತಿನ ಬಂದವನೆ, ಇನ್ ಮುಂದಕ್ಕೆ ಹಂಗ ಗೊತ್ತಿಲ್ಲ. ನೀವು ಒಬ್ರು ಕರೆಕ್ಟ್ ಆಗಿ ಹೇಳಿದ್ರಿ. ಅಂದ್ರೆ ಅವ್ ಈ ಕೆಲವರೆಲ್ಲ ನಾನೇನ್ ಹೇಳುದು ಅಂದ್ರ ಅವ್ನ್ಗ ಇಲ್ಲಿ ಗಂಟ ಹೆಂಗ್ ಸರಿ ಅನ್ನಿಸ್ಕೊಂಡವ್ನೆ ಹಂಗೆ ದಡ್ಪುರ್ಕ ಇನ್ನೂ ಸರಿ ಅನ್ನಿಸ್ಕ ಹೆಸರು ನಸ್ಕ ಕೊಡ್ಬೇಕು. ದುಡ್ಡು ಬಂದ್ಮೇಲೆ ಚೇಂಜ್ ಆಗ್ಬಿಡುದು. ಇಲ್ಲ ಕರೆಕ್ಟ್, ನೀವು ಹಿರಿಕರಿಗೆ ಹೇಳ್ಬೇಕು, ಬೇರೆ ಯಾರು ಹೇಳಿದ್ರೆ ತಪ್ಪು. ಅವ್ರು ನೀವ್ ಎಲ್ಲೇ ಕರ್ನಾಟಕ ನೋಡ್ಲಿ, ನಾನ್ ಕರೆಕ್ಟ್ ಆಗಿ ಹೇಳ್ತೀನಿ. ನಿಮ್ ಪ್ರಕಾರ 50 ಲಕ್ಷ ಬರುತ್ತೆ ಅಂತ ಫಿಕ್ಸ್ ಆಗ್ಬಿಟ್ಟಿದೀರಿ ನೀವು? ಗೆಲ್ತಾನೆ ಅಂತ ನಮ್ ಗ್ಯಾರಂಟಿ. ಈಗ ಎಲ್ಲದ್ರಲ್ಲಿ ಗೆದ್ ಬಂದವನಲ್ಲ, ಹಂಗೆ ಗೆದ್ ಬರ್ಲಿ, 50 ಲಕ್ಷ ಬರ್ಲಿ ಅವನ್ಗೆ. ಬರ್ಲಿ. ಆದ್ರೆ ಮುಂದೆ ಅವನ್ ಹೆಂಗ ಇವಾಗ ಬಡ ರೀತಿಲಿ ತೋರ್ಸ್ಕೊಂಡು ಬಡ ರೀತಿಲಿ ಗೆಲ್ತಾವನೆ, ಹಂಗೆ ಮುಂದಕ್ಕೂ ಅವನು ಸರಿ ಅನ್ನಿಸ್ಕೊ. ಇದು ಯಾರು ಹೇಳೋ ಮಾತು ಅಂದ್ರೆ ತಂದೆ ತಾಯಿ ಅಣ್ಣ ತಮ್ಮ ಹೇಳೋ ಮಾತು, ಅದನ್ನ ನೀವ್ ಹೇಳ್ತಾ ಇದ್ರಿ. ಯಾಕಂದ್ರೆ ಯಾರೇ ಆದ್ರೂ ಹಂಗೆ ಹೇಳೋದು. ಯಾಕಂದ್ರೆ ಹಣ ಬಂದಾಗ ಇಗ್ಬೇಡ, ಇಲ್ದೇದ ಕುಗ್ಬೇಡ ಅಂತ ಹೇಳಿ ಆ ರೀತಿ ಹೇಳಿದ್ರಿ. ಒಳ್ಳೇದಕ್ಕ. ಈಗ ಅಕಸ್ಮಾತ್ ಅವನೇನಾದ್ರೂ ಸೋತ್ಬಿಟ್ರೆ ಬೇಜಾರಾಗುತ್ತೆ ನಿಮ್ಗೆ? ಬೇಜಾರಾಗುತ್ತೆ. ಗ್ರಾಮದವ್ರು ಬೇಜಾರಾಗ್ದೇನೆ ಇದ್ದದ. ಗ್ರಾಮ ಹನುಮಂತ ಹೆಂಗ್ ಗೆದ್ದು ಸಹಿ ಅನ್ನಿಸ್ಕೊಂಡ್ ಇಲ್ಲಿ ಗಂಟ್ಲು ಅವ್ನು ಸರಿ ಅನ್ನಿಸ್ಕತಾವನೆ, ಲುಂಗಿಲ್ ಬಂದು ಹಂಗೆ ಇವನು ಪಂಚಲ್ ಹೋಗಿ ಗೆದ್ದಿ ಚೆನ್ನಾಗ ಸರಿ ಅನ್ಸ್ಕೊ ಬರ್ಬೇಕು. ಅವ್ನ್ ಕೆಳಗಡೆ ಲುಂಗಿ ಹಾಕಕ್ಕೆ ಮೇಲ್ಗಡೆ ಬನೀನ್ ಹಾಕಿ ಎಂತ ಇದು ನಿಮ್ದು ನೋಡಿ. ಇಲ್ಲ ಓಕೆ ಹೇಳ್ತಾರೆ, ಕರೆಕ್ಟ್ ಹೇಳ್ತಾ ಇದಾರೆ ಅಕ್ಕ. ನೀವ್ ಹೇಳಿದ್ರಿ ಒಬ್ಬ ಲುಂಗಿಲ್ ಗೆದ್ದೆ ಅವ್ನ್ ಬನೀಲ್ ಗೆಲ್ತಾನೆ ಅಂತ. ಆದ್ರೆ ಕೆಲವರು ಅದನ್ನ ಗೆಲ್ಲಕ್ ಆಗ್ದೇನೋ ಅಥವಾ ಇವ್ರ ಮೇಲೆ ಇದಕ್ ಆಗ್ದೇನೋ ಬನೀನ್ ಹಾಕೊಂಡು ಬಡವ ಅಂತ ತೋರ್ಸ್ಕೊಂಡ್ ಮಾಡಕ್ ಬಂದಿದ್ಯಾ ನೀನ್ ನಾಟಕ? ಇಲ್ಲ ಇಲ್ಲ ಇಲ್ಲ, ಆತರ ಏನಿಲ್ಲ. ಈಗ ಅವ್ರ ಬಡವ್ರ ರೀತಿ ಇಲ್ಲ, ಇಲ್ಲಿ ಗಂಟ್ಲು ಬಡವ್ರೆ. ಇಲ್ಲಿ ಈಗ ಇಲ್ಲೂ ಹಂಗೆ ಇರ್ತಿದ್ದ, ಅಲ್ಲೂ ಹಂಗೆ. ಈಗ ಸುದೀಪ್ ಹೇಳ್ತಿದ್ದಾರೆ ಏನಂತ, ಗಿಲ್ಲಿ ನೀ ಬನೀನ್ ಹಾಕೊಂಡಿದ್ರೆ ಚಂದ ಅಂತ ಹೇಳಿದ್ಮೇಲೂ ಕೂಡ ಅಲ್ಲಿರೋರ್ಗೆ ಅಷ್ಟೊಂದು ಹೊಟ್ಟೆ ಉರಿ ಬತ್ತಾದಲ್ಲ. ಅವ್ರು ಗೆದ್ಬಿಡ್ತಾನೆ ಅಂತ ಏನಾರು ಹೊಟ್ಟೆ ಉರಿ ಬಂದಿರ್ಬೋದು ಅಷ್ಟೇ. ಗೆದ್ಬಿಡ್ತಾನೆ ಅವ್ರು ಹೇಳುವಂಗ ಇದು ಹೆಂಗ್ ಹುಡುಗಿರ ಮಂಡಿ ಗಂಟ ಚಡ್ಡಿ ಹಾಕತಾರ, ಇವ್ನ್ ಬನ್ನಿನ್ ಹಾಕಂದ್ರಿ ಅಂತ ನೋಡಿ. ಅಲ್ಲಿ ಒಳಗಡೆ ಇರೋರೆ ಹೆಣ್ಮಕ್ಳು ಹೇಳ್ಬಾರ್ದು, ಒಬ್ಬ ಹೆಣ್ಮಕ್ಳು ಹೇಳ್ತಾ ಇದ್ರಿ ನೀವು ತಾಯಿ ಸ್ಥಾನದಲ್ಲಿ ಇದ್ದೀರಿ. ಸರಿ, ಅವ್ರ ಮಂಡಿ ಗಂಟ ಅವ್ರು ಬಟ್ಟೆ ಹಾಕಬಹುದು, ಹುಡ್ಗ ಬನ್ನಿನ್ ಹಾಕಂದ್ರಿ ಅಂತ ಇವ್ರು ಹಾಕಬೇಡ ಅಂತ ಹೇಳಿದಾರೆ. ಇವ್ರು ಹಾಕ ತಿರ್ಗಾಡ್ಲಿ ಬಿಡು. ಅಲ್ಲ ನಿಮ್ಗೆ ಅಕ್ಕದ, ನೀವ್ ನೋಡಿದವ್ರು ನೀವೆಲ್ಲ ಸಾಕ್ದಂತವ್ರು, ಹಂಗಾಗಿ ಹಿಂಗ್ ಹೇಳ್ದಾಗ ಯಾರ್ಯಾರು ಹೇಳ್ತಾರೆ. ಇದ ಅವ್ರ ಮನೆಯವ್ರು ಹೇಳಕ್ಕಾಗ, ನಿಮ್ ಅಕ್ಕಪಕ್ಕದವ್ರು ಹಿಂಗ್ ಹೇಳ್ಬೇಕು. ಆಮೇಲೆ ಜೊತೆಗೆ ಅದ್ ಯಾವ್ದೋ ಒಂದ್ ಹುಡುಗಿ ಹೊಡಿತು, 4 ಜನ ಗಂಡಸ್ರ ಮುಂದೆ ಹೊಡಿತಲ್ಲ, ಅವತ್ ನೋಡಿದ್ರ ನೀವ್ ಅದನ್ನ? ಅದು ನೋಡಿಲ್ಲ ಸರ್, ಅದನ್ನ ಅವತ್ತಿರ್ನಿಲ್ಲ. ಅವತ್ತಿರ್ನಿಲ್ಲ. ಹೊಡೆದದ್ದು ಸರಿ ನಿಮ್ಗೆ ಏನ್ ಅನ್ಸುತ್ತೆ? ತಪ್ಪು ಅವ್ರದ್ದು. ಅವ್ನ್ ತಿರ್ಗ್ಸ್ ಹೊಡೆದಿದ್ರೆ ಅವ್ರ ಮರ್ವಾದಿ ಇರ್ತಿರ್ನಿಲ್ಲ. ಈಗ ಅದೇ ಒಬ್ಬ ಹುಡುಗ ಹೊಡೆದಿದ್ರೆ
ದೊಡ್ಡ ಸುದ್ದಿ ಆಗ್ಬಿಡುದು ಅವ್ರು ನೋಡಿದ್ರು ಸುದ್ದಿ ಆಗೋದು ಪಬ್ಲಿಕ್ ಮಾಡೋರು ಈಗ ಹೆಣ್ಣು ಹುಡುಗಿ ಹೊಡೆದಿರೋದ್ಕ ಏನು ಎಲ್ಲ ಅವ್ರವ್ರ ಸಮುದಾಯ ಮಾಡ್ಕೊಂಡವ್ರ. ಅವ್ರವ್ರೆಲ್ಲ ಅವನೇ ಸಮಿಸ್ಬಿಟ್ಟಾನ ಬೇಡ ಬಿಟ್ಬಿಡಿ ಹೋಗ್ಲಿ ಅಂತ. ಏನೋ ನಮ್ಮ ಹಳ್ಳಿ ಹುಡ್ಗ ಗೊತ್ತಿರೋದ್ಕ ಕಷ್ಟದಲ್ಲಿ ಸುತ್ತಲ್ಲಿ ನೊಂದಿರೋದ್ಕ ಬಿಡು ಅಂತ ಹೇಳವ್ನೆ. ಅದೇ ಸಿಟಿ ಹುಡ್ಗ ಆಗಿರೋ ಸುಮ್ಗಾಯ್ತಿದ್ರ? ಹೌದೌದು, ಖಂಡಿತ ಖಂಡಿತ ಒಳ್ಳೆ ಮಾತು ಹೇಳಿದ್ರಿ. ಬಿಡ್ತಿರ್ಲಿಲ್ಲ ಅಂದ್ರೆ ಹಳ್ಳಿತನ ಅಲ್ಲಿ ಅವನ್ನ ನಮ್ಮ ಹಳ್ಳಿಲಿ ಇದು ಪಗಿತಿ ಏನದ ಅವ್ರ ಅಪ್ಪ ಅವ್ರ ಅಮ್ಮ ಬುದ್ಧಿ ಕಲ್ಸಿರೋದು. ಏನೋ ಸೋಲ್ಬೇಕು ನಮ್ಮ ದೊಡ್ಡವ್ರ ಮುಂದ್ಗಡೆ ಅಂತ ಏನೋ ಇದ್ ಮಾಡವ್ನೆ. ಇಲ್ಲ ಅಂದಿದ್ರೆ ಈಗ ಬೇರೆ ಸಿಟಿಯವ್ರಾಗಿದ್ರ ಅದೇ ತರ ಮಾಡಿದ್ರ. ಅಲ್ಲಿರೋ ಒಳಗಡೆ ಇರೋ ಹೆಣ್ಮಕ್ಳನ್ನೇ ನೋಡಕ್ ಆಗಲ್ಲ. ಏನ್ ಹಾರಾಟ, ಕಿರ್ಚಾಟ, ಜೋರಾಟ, ಏನೋ ಅವ್ನ್ ಕಾಮಿಡಿ ಮಾಡ್ತಾನೆ, ಏನೋ ಅವ್ರು ಖುಷಿ ಪಟ್ಕೊಂಡು ಅದೇ ತರ ಅವ್ರು ಸಂಸ್ಬೇಕು. ಕಾಮಿಡಿ ಮಾಡ್ತಾನೆ ಅಂದ್ರೆ ಇವ್ರು ಮಾಡ್ಲಿ ಬಿಡು. ಇವ್ರು ಕಾಮಿಡಿ ಬಂದ್ರೆ ಇವ್ರು ಮಾಡ್ಬೇಕು. ಅದಕ್ಕೆ ಕಾಮಿಡಿಗೋಸ್ಕರನೇ ತಾನ ಅವ್ರು. ಹಂಗಿರುವಾಗ ಇವ್ರು ಹಿಂಗ್ ಹೇಳ್ತಾರೆ. ಆಮೇಲೆ ಜೊತೆಗಾಕ ಈಗ ಯಾವ್ದೇ ಒಂದ್ ಕಷ್ಟ ಅವ್ನ್ಗೆ ಏನಾರು ಸಮಸ್ಯೆ ಏನಾರು ಕೂತ್ಕೊಂಡಾಗ ಅವ್ನ ಜೊತೆಗ್ ಬರೋದು ಯಾರು ಅಲ್ಲ. ಆ ಹುಡುಗಿ ಚಿಕ್ಕ ಹುಡುಗಿ ರಕ್ಷಿತಾ ಅಂತಿದೆಯಲ್ಲ, ಅದು ಬಡವ್ರ ತನದಿಂದ ಬಂದಿರೋದು ಬಡವ್ರ ಹುಡುಗಿ. ಆ ಹುಡುಗಿ ಒಂದ್ ಬರುತ್ತೆ, ಇನ್ನುಳಿದವ್ರು ಬಡವ್ರಿಗೆ ಸೆಟ್ ಆಗೋದು, ಪುಣ್ಯವಂತರಿಗೆ ಸೆಟ್ ಆಗೋದಿಲ್ಲ. ಎಲ್ಲ ಅವ್ರಿಗೆ ಸೆಟ್ ಆಗ್ತಾರೆ. ಪುಣ್ಯವಂತರು ಕಷ್ಟದಲ್ಲಿ ಹೊಂದಿರೋರ ಕಷ್ಟ ತಿಳ್ಕೊಬೇಕು ಅಂದ್ರ, ಸುಖದಲ್ಲಿ ಬಂದಿರೋರ್ ಕಷ್ಟ ತಿಳ್ಕೊಕ್ ಆಗೋದಿಲ್ಲ. ಈಗ ಅಶ್ವಿನಿ ಗೌಡ ಬಗ್ಗೆ ಏನಂತೀರ ನೀವು? ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನಂದಿರಿ? ಅವ್ರ ಬಗ್ಗೆ ಅಂತ ಅಂದ್ರೆ ಈಗ ಇವ್ರು ಗೆಲ್ತಾರೆ ಅಂತ ಅವ್ರು ಹೊಟ್ಟೆ ಕಿಚ್ಪಡ್ಬಹುದು, ಒಟ್ಟೂರಿನು ಅವ್ರಿಗೆ ಇರ್ಬಹುದು ಇವ್ರನ್ನ ಗೆಲ್ಸ್ಬೇಡ್ದು ಅಂತ. ಆದ್ರೆ ನಮಗ್ ಗೆದ್ ಬರ್ಬೇಕು ಅಂತ ನಮ್ಮ ಅಂದ್ರೆ ಅವ್ರೆಲ್ರು ಗೆದ್ದು ಬರಕ್ ಸಾಧ್ಯನಾ? ಗೆಲ್ತಾನೆ ಅಂತ ನಮ್ಮ ಇವಾಗ ರಾತ್ರಿ ಅಶ್ವಿನಿ ಗೌಡಂಗೆ ಹೋಗಮ್ಮ ಸರಿಯಾಗಿ ನೋಡ್ಕಮ್ಮ ನಿನ್ನ ಇದನ್ನ ಅಂತ ಹೇಳಿದ್ಕೆ ಅಯ್ಯಮ್ಮ ನನ್ಗೆ ಏಕವಚನದಲ್ಲಿ ಕರೆದ್ಬಿಟ್ಟ. ಹೋಗಮ್ಮ ಅನ್ನೋದು ಏಕವಚನನ? ಅವ್ರಿಗೆ ಸಿಟಿ ಅವ್ರಿಗೆ ಏನು ಅಂತ ಅರ್ಥ ಆಗುದಿಲ್ಲ. ಹೋಗಮ್ಮ ಬಮ್ಮ ಅಂದ್ರೆ ಅವ್ರಿಗೇನು ಅದೇ ಒಂದ್ ದೊಡ್ಡದು ಅಂತ ತಿಳ್ಕೊಂಡವ್ರ. ನಮ್ಗ ಹಳ್ಳಿ ಜನಕ ಅದೆಲ್ಲ ಇದಿಲ್ಲ. ನಿಮ್ಗೂ ಕರಿತಾರಲ್ಲಕ್ಕ ಹೋಗಮ್ಮ ಬಾರಮ್ಮ ಅಂತ ಕರೀತಾರ, ಅದು ಗೌರವ ಪದ. ಗೌರವನೇ. ಆ ರೀತಿ ಹೋಗಮ್ಮ ಬಮ್ಮ ಅಂದ್ರೆ ಏನ್ ಅದ್ರಲ್ಲಿ ಏನ್ ತಪ್ಪು? ಅಮ್ಮ ಅವ್ರ ಅಮ್ಮನ್ ಕರ್ದಂಗೆ ತಾನೆ. ಅದಕ್ಕೇನ್ ತಪ್ಪು ಅದು? ಅಂದ್ರೆ ಇಲ್ಲೇ ಗೊತ್ತಾಗತ್ತೆ ಸಿಟಿ ಅವ್ರಿಗೂ ಹಳ್ಳಿ ಅವ್ರಿಗೂ ಇರೋ ವ್ಯತ್ಯಾಸ. ಅಂದ್ರೆ ಅದು ತಪ್ಪೇನಲ್ಲ, ಒಳ್ಳೇದು ಅಂತೀರಾ? ತಪ್ಪಲ್ಲ, ಒಳ್ಳೇದೇ ಅಂತ. ಆಮೇಲೆ ಧ್ರುವ ಅಂತಕೊಂದ್ಸಾರಿ ಏನೋ ಅವನ್ನೇ ಈಚ್ ಕೆಳಿಬೇಕು, ಅವನ್ನ ಇದು ಸೋಲಿಸ್ಬೇಕು, ಅವನ್ನ ಏನಾರ ತಪ್ಕೊಂಡ್ ಹಿಡಿಬೇಕು ಅಂತ ಏನಾರ ಇವೆಲ್ಲ ಹುಡುಕ್ತಾರೆ. ಅದಕ್ಕೆ ತಕ್ಕಾಗ ಇವನು ಕರೆಕ್ಟ್ ಆಗ ಆಡ್ಕೊಂಡು ಅವ್ನ್ ಮುಂದೆ ಬರ್ಬೇಕು ಚೆನ್ನಾಗ. ನಮ್ಮೂರ ಮಳವಳ್ಳಿ ತಾಲೂಕ್, ಮಂಡ್ಯ ತಾಲೂಕ ಗೌರವ ತರ್ಬೇಕು ಅಂತ ನಮ್ಮ ಉದ್ದೇಶ. ಈಗ ಇನ್ನೊಂದ್ ಏನು ಅಂತಂದ್ರೆ, ಈಗ ಒಂದ್ ಹುಡುಗಿದು ಬಟ್ಟೆ ತಗೊಂಡು ಹಾಕಿದ್ನ ಅವತ್ ನೀವು ನೋಡಿಲ್ಲ ಅಂತಂದ್ರಿ. ರಿಸಾ ಗೌಡ ಅವ್ರದ್ದು ಅವನು ಬಕೆಟ್ ಕೇಳ್ತಿದ್ದ, ಅವ್ನ್ ಬಕೆಟ್ ಅವಳು ತಗೊಂಡು ರೂಮ್ ಬಾತ್ರೂಮ್ ಅಲ್ಲಿ ಇಟ್ಕೊಂಡು ಎಲ್ಲರೂ ನೋಡ್ತಾ ಇದ್ರು. ಬಕೆಟ್ ತಂದಿಲ್ಲ ಅಂದ್ರೆ ನಿನ್ ಬಟ್ಟೆ ಎಲ್ಲ ತಗೋ ಆಚೆ ಬಿಸಾಕ್ತೀನಿ ಅಂತಂದ. ತಮಾಷೆಯಾಗಿ ತಗೊಂಡು ಆಗ್ತಾ ಅವ್ರಿಬ್ರಿಗೂ ಜಗಳ ಆಯ್ತು. ಆಮೇಲೆ ಸುದೀಪ್ ಸರ್ ಕೇಳಿಲ್ಲ ಏನಾಗೋಯ್ತು. ಈಗ ಅವಳು ಹೆಣ್ಮಕ್ಳ ಬಟ್ಟೆ ಮುಟ್ಟಿರದೇ ಅಂದ್ಬಿಟ್ಟು ಕೇಸ್ ಹಾಕೋರು ಅವನ ಮೇಲೆ. ನಿಮ್ಗೆ ಗೊತ್ತಿಲ್ಲ ಇವತ್ತು ಕೇಸ್ ಅವ್ರು ಅಗಿ ಅಂತ ಯಾಕೆ ಹೇಳಿದ್ರು ಅವನ್ನ? ಪಾಯಿಂಟ್ ಅದೇ ಅವಾಗ ಬೇಕಾದ್ರೆ ಮುಟ್ಬೋದಾ? ಅಲ್ಲ, ಅವ್ರು ಅಗಿ ಅಂದತ್ತು ತಾನ ಅವ್ನ್ ಮುಟ್ಟಿರೋದು. ಅವ್ನ ಅವ್ರು ಅಗಿ ಅಂದಾಗ ಬಟ್ಟೆ ಮುಟ್ಟು ನಾನು ಆಟ ಆಡುವಾಗ ಹೆಣ್ಮಕ್ಳು ಬಟ್ಟೆ ಮುಟ್ಟುದಿಲ್ವಾ? ಜೊತೆಗಿರುವಾಗ ಬಸ್ ಹತ್ತುವಾಗ ಹೆಣ್ಮಕ್ಳು ಬಟ್ಟೆ ಮುಟ್ಟಿಸ್ಕೊ ಹೋಗುದಿಲ್ವಾ? ಒತ್ತಿಸ್ಕೊ ಹೋಗುದಿಲ್ವಾ? ಎಲ್ಲ ಅಲ್ಲೇ ಒಳಗಡೆ. ಈಗ ದೇವಸ್ಥಾನಕ್ಕೆ ಹೋಯ್ತಾರಲ್ಲ, ಒಬ್ರಿಗೊಬ್ರು ತಳ್ಕೊ ಹೋಗುದಿಲ್ವಾ? ಅದೆಲ್ಲ ತಪ್ಪಿಲ್ವಾ? ನೋಡಿ, ನೀವು ಒಬ್ಬ ಹೆಣ್ಮಕ್ಳಾಗಿ ಇವನ್ನೆಲ್ಲ ನೋಡಿರ್ತೀವಿ, ಅದನ್ನ ತಗೊಳ್ಳೋ ಮನಸ್ಸು. ಒತ್ತರಿಸ್ಬೇಡ್ರಿ ಅಂತಾರ, ಒತ್ತರಿಸ್ತಾ ಇದ್ದವ್ರು ಕಾರ್ ಮಾಡ್ಕೋಬೇಕು. ಜೊತೆಲಿ ದಪ್ಪ ಕೂತ್ಕದೇ ಇದ್ದವ್ರು ಸಪರೇಟ್ ಆಗಿ ಹೋಗ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ಎಲ್ಲ ಕಾರ್ ಮಾಡ್ಕೊ ಹೋಗ್ಬೇಕು ಅಂತಂದ್ರೆ ನಮ್ ಬಡವ್ರ ಕಾರ್ ಮಾಡ್ಕೊ ಹೋಗಕ್ಕಾದ? ಒತ್ತರ್ಸ್ಕೊಂಡ ತಳ್ಕ ಪಳ್ಕೊಂಡ ರೊಕ್ಕ ಭಾವನೆ ಚೆನ್ನಾಗಿರ್ಬೇಕು, ಅಡ್ಜಸ್ಟ್ ಮಾಡ್ಕೊ ಬರ್ಬೇಕು. ಅಲ್ಲ, ಅಲ್ಲಿರೋರು ಏನು ಮಾತಾಡ್ತಲ್ಲ, ಆದ್ರೆ ಇವ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಅದೇನೋ ಪ್ರಾಬ್ಲಮ್ ಆಗುತ್ತಾ? ಕಂಪ್ಲೇಂಟ್ ಕೊಟ್ರೆ ಅದೆಲ್ಲ ಏನ್ ಸರ್ ಕಂಪ್ಲೇಂಟ್ ಮಾಡಿ ಅದೇನ್ ಮಾಡ್ಕತಾರ ಅವ್ರು? ನೋಡಿ ಪಂಚ ಹೊಡೆದ್ರಿ, ನಿಮ್ ಮಾತ್ಗೆ ಬೆದ್ರೋಗಿರ್ತಾರ ಬಿಡಿ. ಆಯ್ತಕ್ಕ, ಇಷ್ಟೊತ್ತವರೆಗೂ ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು. ಅದೇ ಹನುಮಂತಂಗ ಅವನು ಹನುಮಂತನ್ ತರ ಹೆಸರು ತಕಂಡು ಗೆದ್ದು ಬರ್ಬೇಕು, ನಮ್ಮೂರ್ಗ ಚೆನ್ನಾಗಿ ಇರ್ಬೇಕು ಅಂತ ನಮ್ಮ ಆಸೆ ಹಾರೈಸ್ತೀನಿ.